ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ನಿನ್ನೆ ತಾನೇ ಒಂದು KPTCL ನಾಲೆಡ್ಜ್ಗೆ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅದರ ಒಂದು ನೆಕ್ಸ್ಟ್ ಪ್ರೊಸೆಸ್, ಮುಂದಿನ ಪ್ರಕ್ರಿಯೆ ಏನು ಎಂಬುದನ್ನು ಕೇಳ್ತಾ ಇದ್ದೀರಿ ಪ್ರತಿಯೊಬ್ಬರು. ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದ್ರ ಜೊತೆಗೆ ನೆಕ್ಸ್ಟು ಯಾವ ಒಂದು ರಿಸಲ್ಟ್ ಬರ್ತದೆ, ಯಾವ ಒಂದು ನಿಗಮದ ಒಂದು ರಿಸಲ್ಟ್ ಬರ್ಬೋದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಹೈಪ್ ಅಂತೇಳಿ ಆಪ್ಷನ್ ಕಾಣುತ್ತೆ, ಪ್ರತಿಯೊಬ್ಬರು ಸಹ ಲೈಕ್ ಮಾಡಿದ ನಂತರ ಪ್ರತಿಯೊಬ್ಬರು ಹೈಪ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಕ್ಕೆ ನೀವು 100ಕ್ಕಿಂತ ಹೆಚ್ಚು ಲೈಕ್ಗಳನ್ನು ಮಾಡಿದರೆ ನೆಕ್ಸ್ಟ್ ನಾನು ಬೆಸ್ಕಾಮು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ಬೆಸ್ಕಾಮ್ ಅಧಿಕಾರಿಗಳಿಗೆ ಕಾಲ್ ಮಾಡಿ ಕೇಳ್ತಾರೆ ಸ್ನೇಹಿತರೆ. ನೀವು ಎಷ್ಟು ಬೇಗ 100 ಲೈಕನ್ನು ಕಂಪ್ಲೀಟ್ ಮಾಡ್ತೀರೋ ಅಷ್ಟು ಬೇಗ ಅದರ ಬಗ್ಗೆ ಅಪ್ಡೇಟು ಫಾಸ್ಟೆಸ್ಟಾಗಿ ಬರ್ತದೆ. ಓನ್ಲಿ ಬೆಸ್ಕಾಮ್. ಓಕೆ, ನೆಕ್ಸ್ಟು ಯಾವ ನಿಗಮದ್ದು ಅಪ್ಡೇಟ್ ಬೇಕು ಎಂಬುದನ್ನು ಸಹ ಕಾಮೆಂಟ್ ಮಾಡಿ, ಅದರ ಬಗ್ಗೆಯೂ ಸಹ ನಾನು ಮಾಡ್ತಾ ಹೋಗ್ತೇನೆ. ಓಕೆ, ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋದಾದರೆ, ಪವರ್ ಮ್ಯಾನ್ ರಿಸಲ್ಟ್ ನಿನ್ನೆ ರಿಸಲ್ಟ್ ಬಂತು. HK ಆಲ್ರೆಡಿ ಬಂದಿತ್ತು ಕಲ್ಯಾಣ ಕರ್ನಾಟಕ. ನಿನ್ನೆ ನಾನು ಕಲ್ಯಾಣ ಕರ್ನಾಟಕ ಅಂತಂದರೆ ನಾನು HK ರಿಸಲ್ಟನ್ನು ನಾನು ಕಲ್ಯಾಣ ಕರ್ನಾಟಕ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ಲಸ್ ಕಟ್ ಆಫ್ ಅಂಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾವು ಹೇಳಿರುವಂತಹ ಕಟ್ ಆಫ್, ಬೇಕಿದ್ರೆ ವಿಡಿಯೋಗಳು ಇನ್ನೂ ಸಹ ಇವೆ. ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಹೇಳಿರುವಂತಹ ವಿಡಿಯೋ ಒಂದು ಏನು ಕಟ್ ಆಫು, ಅಲ್ಲಿ ಹೋಗಿ ನೀವು ನೋಡ್ಬೋದು ನಾವು ಎಷ್ಟು ಹೇಳಿದ್ವಿ ಕಟ್ ಆಫ್. ಓಕೆ, ಅಷ್ಟೇ ಕಟ್ ಆಫು ಈ ಒಂದು ಫೈನಲ್ ಕಟ್ ಆಫಲ್ಲಿ ನೀವು ನೋಡ್ಬೋದು. ನಾವು ಪ್ರೆಡಿಕ್ಟ್ ಮಾಡಿರುವಂತಹ ಕಟ್ ಆಫ್ ರೇಂಜಲ್ಲೇ ಇದೆ ಕಟ್ ಆಫ್. ಓಕೆ, ಎಷ್ಟು ಹೇಳಿದ್ದೆ ಅಷ್ಟೇ ಕಟ್ ಆಫ್ ಬಂದಿದೆ ಸ್ನೇಹಿತರೆ. ಒಂದೆರಡು ಕ್ಯಾಟಗರಿ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ, ಉಳಿದಂತಹ ಎಲ್ಲ ಕಟ್ ಆಫು ಸರಿಯಾಗಿ ಬಂದಿದೆ ಅದು. ಓಕೆ, ಮುಂದೆ ಬರುವಂತಹ ಎಲ್ಲ ನಿಗಮದ್ದು ಸಹ ಸರಿಯಾದಂತಹ ಪ್ರೆಡಿಕ್ಟೇ ನಮ್ಮದಾಗಿರ್ತದೆ. ಅದನ್ನು ನೀವು ನಿರೀಕ್ಷಿಸ್ಬೋದು, ನೋಡ್ಬೋದು. ಯಾರ್ಯಾರೆಲ್ಲ ಏನಪ್ಪ ಅಂತಂದರೆ ಆಕ್ಷೇಪಣೆ ಸಲ್ಲಿಸೋದು ಹೇಗೆ ಅಂತ ಕೇಳ್ತಿದ್ರಿ. ಆಕ್ಷೇಪಣೆಯನ್ನು ಸಲ್ಲಿಸುವುದು ಹೇಗೆಪ್ಪ ಅಂತಂತಂದರೆ, ಅಲ್ಲಿ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಓಕೆ, ನಿನ್ನೆ ಹೇಳಿದೆ, ಆ ಒಂದು ಅಡ್ರೆಸ್ಗೆ ನೀವು ಹೋಗಿ ಖುದ್ದಾಗಿ ಹೋಗಿ ನೀವೇ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಅಪ್ಲೈ ಮಾಡಿರುವಂಥದ್ದು, ಮತ್ತು ಅಲ್ಲಿ ಫಿಸಿಕಲ್ ಅಟೆಂಡ್ ಆಗಿ, ಮತ್ತು ಫಿಸಿಕಲಲ್ಲಿ ನೀವು ಎಷ್ಟು ಕ್ವಾಲಿಫೈ ಆಗಿದ್ದೀರಿ, ನಿಮ್ಮ ಮಾರ್ಕ್ ಶೀಟು, ಇವೆಲ್ಲ ಅವುಗಳನ್ನು ತೆಗೆದುಕೊಂಡು ಅಲ್ಲಿ ಪೋಸ್ಟ್ ಮೂಲಕವಾದರೂ ಅಥವಾ ನೀವೇ ಖುದ್ದಾಗಿ ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ನಮ್ಮದು ಈ ರೀತಿಯಾಗಿ ಪರ್ಸೆಂಟೇಜ್ ಜಾಸ್ತಿ ಇದೆ ಬಟ್ ನಂದು ಬಂದಿಲ್ಲ ಅಂತೇಳಿ. ಓಕೆ, ಅದು ಆಕ್ಷೇಪಣೆ. ಬಟ್ ಆನ್ಲೈನಲ್ಲಿ ಯಾವುದೇ ರೀತಿಯಾದಂಥ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇಲ್ಲ. ಓಕೆ ಸ್ನೇಹಿತರೆ, ಮುಂದಿನ ಪ್ರಕ್ರಿಯೆ ಏನಪ್ಪ ಅಂತಂದರೆ, ಈಗ 1:1 ಟೆಂಟೇಟಿವ್ ಲೀಸ್ಟನ್ನು ಬಿಟ್ಟಿದ್ದಾರೆ, ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಅವರು ಆಕ್ಷೇಪಣೆ ಸಲ್ಲಿಸಲಿದ್ದಕ್ಕೆ 16ನೇ ತಾರೀಕಿನ ಹೊರಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ 16ನೇ ತಾರೀಕು ಆದ ನಂತರ ಮತ್ತೆ ಒಂದು ಫೈನಲ್ ಲಿಸ್ಟ್ ಬರ್ತದೆ. ಓಕೆ, ಇದೇ ಫೈನಲ್ ಲಿಸ್ಟು, ಅದು ರಿವೈಸ್ಡ್ ಪರಿಷ್ಕೃತ ಆಯ್ಕೆ ಪಟ್ಟಿ ಅಂತೇಳಿ ಬರ್ತದೆ. ಅದರಲ್ಲಿ ಕೆಲವೊಂದು ಬದಲಾವಣೆ ಆಗ್ತವೆ. ಯಾಕಪ್ಪ ಆಗ್ತವೆ ಅಂತಂದರೆ, ಯಾರಾದರೂ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅವರ ಒಂದು ಪ್ಲೇಸ್ಗೆ ಅಲ್ಲಿ ಬರ್ತಾರೆ. ಯಾರ್ದು ಈಗ ಕ್ಯಾಟಗರಿ 1 ಅಭ್ಯರ್ಥಿ ಫಿಸಿಕಲು ಪಾಸಾಗಿ ಅವನ ಪರ್ಸೆಂಟೇಜು ಜಾಸ್ತಿ ಇತ್ತು, ಬಟ್ ಅಲ್ಲಿ ಲೀಸ್ಟಲ್ಲಿ ಬಂದಿಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿಲ್ಲ ಅಂತಂದರೆ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅವರ ಒಂದು ಹೆಸರನ್ನು ಒಂದು ಪರಿಷ್ಕೃತ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯನ್ನು ಅಂದರೆ ಆ್ಯಡನ್ನು ಮಾಡ್ತಾರೆ. ಓಕೆ, ಆ್ಯಡ್ ಮಾಡಿ ನೆಕ್ಸ್ಟು ಪರಿಷ್ಕೃತ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಪರಿಷ್ಕೃತ ಆಯ್ಕೆ ಪಟ್ಟಿ ಬಂದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡುವಂಥದ್ದು. ನೆಕ್ಸ್ಟು ನಿಮಗೆ ಜಾಯ್ನಿಂಗ್ ಲೆಟರನ್ನು ಕೊಡ್ತಾರೆ. ಜಾಯ್ನ್ ಲೆಟರ್ ಕೊಟ್ಟ ನಂತರ ಅದಕ್ಕೆ ಪ್ರೊಸೆಸ್ಸು ಸ್ವಲ್ಪ 1 ಮಂತು ಆ ರೀತಿಯಾಗಿ ಡಿಲೇ ಆಗ್ತಾ ಹೋಗ್ತದೆ. ಜಾಯ್ನಿಂಗ್ ಲೆಟರ್ ಬರೋದಕ್ಕೆ, ಅಲ್ಲಿಂದ ಮತ್ತು ಟ್ರೈನಿಂಗು, ಇವೆಲ್ಲ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ. ಬಟ್ ನೆಕ್ಸ್ಟ್ ನಡೆಯುವಂಥ ಪ್ರೊಸೆಸ್ ಅದು ಪರಿಷ್ಕೃತ ಲಿಸ್ಟು, ನೆಕ್ಸ್ಟು ಜಾಯ್ನಿಂಗ್ ಲೆಟರ್ ಕೊಡುವಂಥದ್ದು, ನಂತರ ಟ್ರೈನಿಂಗ್. ಈ ರೀತಿಯಾದಂತಹ ಒಂದು ಪ್ರೊಸೆಸ್ಸು ನಡೀತದೆ. ಓಕೆ, ನೆಕ್ಸ್ಟು ಯಾವ ಒಂದು ರಿಸಲ್ಟ್ ಬರ್ಬೋದು, ಯಾವ ಒಂದು ನಿಗಮದ ರಿಸಲ್ಟ್ ಬರ್ಬೋದು ಎಂಬುದನ್ನು ಹೇಳ್ತೀನಿ. ಓಕೆ, ಎಕ್ಸ್ಪೆಕ್ಟೆಡ್ ಆಗಿ ನೆಕ್ಸ್ಟ್ ಬರುವಂಥದ್ದು ಚೆಸ್ಕಾಮ್
ಇವೆರಡು ಬರ್ಬೋದು. ಓಕೆ, ಬೆಸ್ಕಾಮು ಸ್ವಲ್ಪ ಬರ್ತದೆ, ಇದೇ ಒಂತಲೇ ಬೆಸ್ಕಾಮು ಸಹ ಬರ್ತದೆ ಸ್ನೇಹಿತರೆ. ಈಗ ಮುಂಚೂಣಿಯಲ್ಲಿ ಅಂತಂದರೆ ಚೆಸ್ಕಾಮ್ ಇವೆ. ಈ ಒಂದು ನಿಗಮಗಳ ರಿಸಲ್ಟು ನೀವು ನಿರೀಕ್ಷಿಸ್ಬೋದು ಇನ್ನು ಒಂದು 10 ದಿನದ ಒಳಗಡೆ. ಜೆಸ್ಕಾಮ್ ಮತ್ತು ಬೆಸ್ಕಾಮ್ ಬರ್ತದೆ, ಅದು ಆದಷ್ಟು ಬೇಗನೆ ಬರ್ತದೆ, ಈ ಒಂದು ತಿಂಗಳಲ್ಲೇ ಬರ್ತದೆ ಚೆಸ್ಕಾಮ್ದು. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.